ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಾವಣೆ ಮಾಡಿದಂತೆ ಇದೀಗ ರಾಜ್ಯದ ಕರಾವಳಿಯಲ್ಲೂ ಹೊಸ ಕೂಗು ಕೇಳಿ ಬರ್ತಾ ಇದೆ. ಬ್ರಿಟಿಷರ ದಾಸ್ಯದ ಸಂಕೇತದ ದಕ್ಷಿಣ ಕನ್ನಡ ಎಂಬ ಹೆಸರನ್ನ ಮಂಗಳೂರು ಜಿಲ್ಲೆ ಅಂತ ಮರುನಾಮಕರಣ ಮಾಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಈ ಕುರಿತ ವರದಿ ಇಲ್ಲಿದೆ. ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ, ಇನ್ಮುಂದೆ ಮಂಗಳೂರು. ಮಂಗಳೂರು ಜಿಲ್ಲೆಗಾಗಿ ಒಂದಾದ ಸರ್ವಪಕ್ಷಗಳು. ಬಲಿಷ್ಠ ಹೋರಾಟ ಸಮಿತಿ ರಚನೆ, ತೀವ್ರಗೊಂಡ ಅಭಿಯಾನ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಕೂಗು ಭುಗಿಲೆದ್ದಿದೆ. ಈಗಿರುವ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರಿನ ಬದಲು ಮಂಗಳೂರು ಜಿಲ್ಲೆ ಎಂಬ ಹೆಸರಿಡಲು ಹೋರಾಟ ಶುರುವಾಗಿದೆ. ಅದರಲ್ಲೂ ವಿಶೇಷ ಏನಪ್ಪಾ ಅಂದ್ರೆ, ಪಕ್ಷ ಭೇದ ಮರೆತು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಒಂದಾಗಿ ಈ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ತುಳು ಪರ ಸಂಘಟನೆಗಳು ಈ ಆಗ್ರಹವನ್ನ ಈಡೇರಿಸಲು ಬೃಹತ್ ಆಂದೋಲನವನ್ನೇ ಶುರು ಮಾಡಿವೆ. ಸದ್ಯ ಕೋಮು ಸೂಕ್ಷ್ಮ ಘಟನೆಗಳಿಂದ ಒಡೆದಿದ್ದ ಮನಸ್ಸುಗಳು ಈ ವಿಚಾರದಿಂದ ಒಗ್ಗೂಡಿವೆ. ರಾಮನಗರ ಜಿಲ್ಲೆಯ ಹೆಸರು ಬೆಂಗಳೂರು ದಕ್ಷಿಣವಾದಂತೆ ದಕ್ಷಿಣ ಕನ್ನಡವನ್ನ ಮಂಗಳೂರು ಜಿಲ್ಲೆ ಎಂದು ಬದಲಿಸಬೇಕು ಎಂಬ ಆಗ್ರಹವಿದೆ. ಡಿಸಿಎಂ ಡಿಕೆಶಿ ಪಣತೊಟ್ಟು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಿದ್ರು. ಈ ಬೆಳವಣಿಗೆಯಿಂದ ವಾಣಿಜ್ಯ, ವ್ಯವಹಾರಿಕವಾಗಿಯೂ ಜಿಲ್ಲೆ ಅಭಿವೃದ್ಧಿಯಾಗುತ್ತೆ ಅನ್ನೋ ಲೆಕ್ಕಾಚಾರ ಡಿಕೆಶಿಯದ್ದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿಯನ್ನ ಹೊಂದಿರುವ ಜಿಲ್ಲೆ. ಇಲ್ಲಿ ವ್ಯವಹಾರಿಕ ಲಾಭ ನಷ್ಟಗಳನ್ನ ಮುಂದಿಟ್ಟು ಜಿಲ್ಲೆಯ ಹೆಸರು ಬದಲಾವಣೆಗೆ ಚಿಂತನೆ ನಡೆಸಿದ್ದಲ್ಲ. ಬದಲಾಗಿ ಈ ಮಣ್ಣಿನ ಸಂಸ್ಕೃತಿ, ಆಚಾರ ವಿಚಾರವನ್ನ ಸಾರುವ ಒಂದು ಹೆಸರು ಈ ಜಿಲ್ಲೆಗೆ ಇಡಬೇಕು ಅನ್ನೋ ಉದ್ದೇಶ ತುಳು ಪರ ಸಂಘಟನೆಗಳದ್ದು. ಹೋರಾಟಗಾರರ ಪ್ರಕಾರ ದಕ್ಷಿಣ ಕನ್ನಡ ಅನ್ನೋ ಹೆಸರು ಬ್ರಿಟಿಷರ ದಾಸ್ಯದ ಸಂಕೇತ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆರ್ಥಿಕವಾಗಿ ಬ್ರಿಟಿಷರ ಖಜಾನೆ ತುಂಬಿಸಿಕೊಡುತ್ತಿದ್ದ ಮಂಗಳೂರಿಗೆ ಸೌತ್ ಕೆನರಾ ಎಂದು ನಾಮಕರಣ ಮಾಡಲಾಗಿತ್ತು. ಇದೇ ಬ್ರಿಟಿಷರು ಇಟ್ಟಿದ್ದ ಸೌತ್ ಕೆನರಾ ಕಾಲಾಂತರದಲ್ಲಿ ದಕ್ಷಿಣ ಕನ್ನಡವಾಯಿತೇ ಹೊರತು ಇದಕ್ಯಾವ ಸಾಂಸ್ಕೃತಿಕ, ಭೌಗೋಳಿಕ ಅಥವಾ ಪಾರಂಪರಿಕ ಹಿನ್ನೆಲೆ ಇಲ್ಲ ಅಂತಿದ್ದಾರೆ ಹೋರಾಟಗಾರರು. ದಕ್ಷಿಣ ಕನ್ನಡ ಅನ್ನುವ ಹೆಸರು ಇಲ್ಲಿಯ ಯಾವ ವಿಚಾರವನ್ನು ಕೂಡ ಸೂಚಿಸೋದಿಲ್ಲ. ಇದು ಕರ್ನಾಟಕದ ದಕ್ಷಿಣವೂ ಅಲ್ಲ, ಇದು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿದೆ. ಇಲ್ಲಿ ಕನ್ನಡ ಅಂತ ನಮಗೆಲ್ಲರಿಗೂ ಗೌರವ ಇರುವಂತ ಕನ್ನಡ ಭಾಷೆ ಮೇಲೆ ಗೌರವ ಇದೆ. ಆದರೆ ಇಲ್ಲಿ ಕನ್ನಡ ಆಡಳಿತಾತ್ಮಕ ಭಾಷೆ ಆದರೂ ಕೂಡ ಇಲ್ಲಿ ತುಳು, ಕೊಂಕಣಿ, ಬ್ಯಾರಿ ಎಲ್ಲ ಭಾಷೆಗಳನ್ನು, ಕೊರ್ರ ಭಾಷೆ, ಹವ್ಯಕರ ಭಾಷೆ ಎಲ್ಲರೂ ಎಲ್ಲ ಭಾಷೆಗಳನ್ನು ಮಾತಾಡ್ತಾರೆ. ಆದ್ದರಿಂದ ಈ ಹೆಸರು ಈ ಪ್ರಾಂತ್ಯಕ್ಕೆ ಸೂಕ್ತ ಅಲ್ಲ ಅನ್ನೋ ಒಂದು ಕೂಗು ಬಹಳಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ನಮ್ಮ ವಿಧಾನಸಭೆ ಅಧ್ಯಕ್ಷರು ಕೂಡ ಈ ಭಾಗದವರು ಆಗಿರುವ ಸಂದರ್ಭದಲ್ಲಿ ಈ ಒಂದು ಹಕ್ಕೊತ್ತಾಯನ ಮಾಡ್ತಾ ಇದ್ದಾರೆ. ಮುಂದೆ ಮುಖ್ಯಮಂತ್ರಿಯವರನ್ನು ಕೂಡ ಭೇಟಿ ಮಾಡಿ ಈ ಮಂಗಳೂರು ಹೆಸರನ್ನ ಇಡಬೇಕು ಅನ್ನೋ ಹಕ್ಕೊತ್ತಾಯವನ್ನ ಮಾಡ್ತಾರೆ. ಇನ್ನು ತುಳು ಸಂಘಟನೆಗಳ ಈ ಹೋರಾಟಕ್ಕೆ ರಾಜಕೀಯ ಮರೆತು ಜಿಲ್ಲೆಯ ಎಲ್ಲಾ ಪಕ್ಷದ ರಾಜಕೀಯ ನೇತಾರರು, ಧಾರ್ಮಿಕ ಮುಖಂಡರು, ವಿವಿಧ ಸಂಘಟನೆಗಳ ನಾಯಕರು ಬೆಂಬಲ ಸೂಚಿಸಿದ್ದಾರೆ. ಯಾವುದೇ ವ್ಯತ್ಯಾಸಗಳಿದ್ದರೂ ದಕ್ಷಿಣ ಕನ್ನಡವನ್ನ ಮಂಗಳೂರು ಎಂದು ಬದಲಿಸಿಯೇ ಸಿದ್ಧ ಎಂದು ಪಣತೊಟ್ಟಿದ್ದಾರೆ. ಇದೇ ವಿಚಾರ ಮುಂದಿಟ್ಟು ನಡೆಸಿದ ಗೂಗಲ್ ಮೀಟ್ ಸಭೆಯಲ್ಲಿ ಜಿಲ್ಲೆಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರುಗಳಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್, ಪದ್ಮರಾಜ್ ರಾಮಯ್ಯ ಸೇರಿದಂತೆ ವಿವಿಧ ಜಾನಪದ ವಿದ್ವಾಂಸರು, ತುಳು ಸಾಹಿತಿಗಳು, ಧಾರ್ಮಿಕ ಮುಖಂಡರು ಭಾಗಿಯಾಗಿ ದಕ್ಷಿಣ ಕನ್ನಡಕ್ಕೆ ಮಂಗಳೂರು ಎಂದು ಮರುನಾಮಕರಣ ಮಾಡುವ ನಿರ್ಧಾರ ಮಾಡಿದ್ದಾರೆ. ದೇಶ ವಿದೇಶಗಳು ಕೂಡ ನಾವು ಮಂಗಳೂರಿನವರು, ನೀವು ಮಂಗಳೂರಿನವರು ಅಂತ ಹೇಳಿದ್ರೆ ಹೆಮ್ಮೆ ಪಡುವಂಥ ಪದ್ಧತಿ ಇದೆ. ಇಲ್ಲಿ ತುಳುವಿಗೂ ಮತ್ತು ಮಂಗಳೂರಿಗೂ ಒಂದು ಬಹಳ ಸಾಮೀಪ್ಯವಾದಂಥ ಶಬ್ದ ಸಂಬಂಧ ಇದ್ದದ್ದರಿಂದ ಎಲ್ರಿಗೂ ಅನುಕೂಲ ಆಗಲಿ. ಇದರಲ್ಲಿ ಭಾಷಾ ಭೇದ ಬೇಡ, ಇದರಲ್ಲಿ ರಾಜಕೀಯ ಬೇಡ, ಇಲ್ಲಿ ಸ್ಥಳ ಭೇದ ಬೇಡ ಅನ್ನುವಂಥ ಒಂದು ಉದ್ದೇಶದಿಂದ ಮಂಗಳೂರು ಆಗಬೇಕನ್ನೋಂಥದ್ದು ಅದು ಎಲ್ರಿಗೂ ಒಪ್ಪಿತಾಯಿತು, ಎಲ್ರಿಗೂ ಒಪ್ಪಿಗೆ ಆಯಿತು. ಆದ್ದರಿಂದ ಮಂಗಳೂರು ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಿಸಿ ಮಂಗಳೂರು ಜಿಲ್ಲೆ ಆಗಬೇಕು. ಆ ಮಂಗಳೂರು ಜಿಲ್ಲೆ ಅನ್ನುವಂಥದ್ದು ಈ ಹಿಂದೆ ಇತ್ತು, ಜಿಲ್ಲೆಗಿಂತಲೂ ದೊಡ್ಡ ಸ್ಥಾನದಲ್ಲಿತ್ತು, ಅದನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಬೇಕು. ಸದ್ಯ ಜಿಲ್ಲೆಯ ಹೆಸರು ಮರುನಾಮಕರಣ ಮಾಡಲೆಂದೇ ಮಂಗಳೂರು ಜಿಲ್ಲೆ ತುಳುಪರ ಹೋರಾಟ ಸಮಿತಿ ರಚನೆಯಾಗಿದೆ. ಇದೇ ಸಮಿತಿಯ ಮೂಲಕ ಈ ಹೋರಾಟ ಆಂದೋಲನವಾಗಿ ಪರಿವರ್ತನೆಯಾಗಲಿದೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತುಳುಪರ ಸಂಘಟನೆಗಳ ಅಭಿಯಾನ ಕಿಚ್ಚೆಬ್ಬಿಸಿದೆ. ದಕ್ಷಿಣ ಕನ್ನಡ ಮಂಗಳೂರು ಎಂದು ಬದಲಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.